ಭಾಗೀರಥಿ ಭಾಗೀರಥಿ ಜಲ್ದಿ ಊಟ ತಗೊಂಬ, ನನಗೆ ಭಾಳ ಸುಸ್ತಾಗಕತ್ತೈತಿ. ಹಿಂಗೆ ಬಿದ್ದೀರಿ ಎದ್ದು ಕುಂದ್ರಿ. ಏನು ನಿಮ್ಗೆ ಇದನ್ನೇ ಇಲ್ಲನ ನೆಡಕ್ ಮಾಡ್ಕೊಂಡ್ರಿ ಇಲ್ಲಿ? ಹಾಂ ಎದ್ದೇಳ್ರಿ. ತಂಗಡೊಟ್ಟದ ನೋಡಿ, ಬಿಸಿ ರೊಟ್ಟಿ ಇಲ್ಲ. ನನಗೆ ಬಾಯಾಗ ಹಲ್ಲಿಲ್ಲ, ನನಗೆ ತಂಗುಡ್ ರೊಟ್ಟಿ ತಿನ್ನಕ್ಕೆ ಬರಂಗಿಲ್ಲ. ಈಗ ಬಿಸಿ ರೊಟ್ಟಿ ಮಾಡಿಟ್ಟಿಯಲ್ಲ, ಒಂದು ತೊಗೊಂಬಾರವ ಸಾಕು. ನಾನು ತಿಂದು ನನ್ನ ಮಗಳ ಮನೆಗೆ ಹೋಗ್ತೀನಿ, ಹೊಲಕ್ಕೆ ಹೋಗ್ತೀನಿ. ಜಲ್ದಿ ತೊಗೊಂಬ, ನನಗೆ ಭಾಳ ಸುಸ್ತಾಕತ್ತೈತಿ. ಇಲ್ಲಿಕ್ಕಂದ್ರೆ ನಾನು ಇಲ್ಲೇ ಪ್ರಾಣ ಹೋಗುತ್ತಾ ಏನ. ಕೈ ಮುಗಿತೀನಿ ಭಾಗೀರಥಿ, ಜಲ್ದಿ ತೊಗೊಂಬ. ಏನಾತ್ ಮುದುಕಗೆ ಹಿಂಗೆ ಬಿದ್ದಾನೆ ನಡ್ಬರ್ಕ? ಅವಂಗ ಏನೂ ಆಗಿಲ್ಲ. ಊಟ ಬೇಕಂತ ತೊಗೊಂಬಂದು ಕೊಡ್ತೀನಿ, ಅದಕ್ಕೆ ಬಿದ್ದ. ನೀನು ಯಾಕೆ ಇಷ್ಟ ಆಳಕತ್ತಿ? ಭಾಗಿ ಅವ ನಿಮ್ಮ ಹೇಳೇನಂತ ಹೇಳಿ ಈಗ ಹೋಗಿ ಬಿಸಿರೊಟ್ಟಿ ತೊಗೊಂಬಂತೇನೆ. ನೀ ಬಿಸಿರೊಟ್ಟಿ ಏನಾರು ತೊಗೊಂಬಂದಿ ಅಂದ್ರೆ ಅವ ಸತ್ತ ಹೋಗಂಗಿಲ್ಲ ನೋಡು, ಮತ್ತೆ ಬದುಕೊಂಡಿರ್ತಾನೆ ನೋಡಿ. ಇಷ್ಟು ದಿನ ಮಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ನನ್ನ ಮೊಮ್ಮಗನ ಬಾಯಪ್ಪ, ನನಗೆ ಭಾಳ ಸುಸ್ತಾಗತೈತಿ. ಎವಿಸ್ ಕುಂದ್ರಸ್ಬಾ ನನ್ನ ಮೊಮ್ಮಗನ. ಅಯ್ಯ ಕಣ್ಣ ಮುಚ್ಚಿಂದಲೇ ಕಾವೇರಿ ನೋಡ್ಬಾ, ಉಸಾಡಕತ್ತಾನ ಇಲ್ಲ? ಉಸಾಡಕತ್ತಿಲ್ಲಲೇ ನಿಮ್ಮ ಖುಷಿ ಪಡು. ಯಪ್ಪ, ನಾನು ಇಷ್ಟು ದಿನ ಸಾಹಸ ಪಟ್ಟಿದ್ದಕ್ಕೆ ಇವತ್ತು ನನಗೆ ಫಲ ಸಿಕ್ ನೋಡ್ಲಿ. ಹೋದ ನಿಮ್ಮ ಹೋದನ್ಲಿ ನಿಮ್ಮ ಹೋದ ನಿಮ್ಮಮ್ಮ ಹೋದ. ನಮಗೆ ಈಗ ಎಲ್ಲ ಆಸ್ತಿ ನಮಗೆ ಏನು ಸತ್ತವನ್ನ. ಯವ್ವ, ಈಗ ಅವರು ಅವ್ರ ಮಗ ಬಂದ್ರೆ ಏನು ಹೇಳಲಿ? ನನಗೆ ಯಾಕೆ ಅಂಜಿ ಬರಕತ್ತಿದ್ಲಿ? ಇದನ್ನು ಮಾಡಬಾರ್ದಾಗಿತ್ತೇನು? ಇವ ರೊಟ್ಟಿ 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 ಅಂದ ಸುಮ್ ಕೊಡ್ಲಿಲ್ಲ ನೋಡು. ಇವಾಗ ಏನಾರು ಗೊತ್ತಾತಂದ್ರೆ ಏನು ಮಾಡಿದ್ಲಿ? ನನ್ನ ಮಗ ಏನಾರು ಹೇಳಿದಂದ್ರೆ ಹಂಗೆ ಗೊತ್ತಾಗತ್ತೆ ನಿನ್ನ ಮಗಗೆ. ಸುಮ್ಮನಿರು ಅಂತ ಅಳಂಗ ಆಳು ಅಷ್ಟ ಈ ಸದ್ದು. ಹೋಗಿ ಕಮಲಾನ ಮತ್ತು ನಮ್ಮ ಮೌನ ಇಬ್ಬರನ್ನು ಕರ್ಕೊಂಬ, ಹುಡುಗು. ಈಗ ಇವ್ರು ಬರೋ ಹೊತ್ತಾಗೈತಿ. ಆಯ್ತಾಯ್ತು ಹೊಕ್ಕಿನಿ. ಭಾಗಿ ಯಾಕೆ ಆಳಕತ್ತಿ? ನಮ್ಮಪ್ಪ ಯಾಕೆ ಹಿಂಗೆ ಬಿದ್ದಾನ? ಏನಾಯ್ತು? ನಿಮ್ಮಪ್ಪ ಚಕ್ರ ಬಂದು ಬಿದ್ಬಿಟ್ಟನ್ರಿ. ಊಟ ತಗೊಂಬರಕ್ಕೆ ಹೋಗಿದ್ದೆ, ಒಳಗೆ ಬರೋಡ್ಲೇನೆ ಬಿದ್ಬಿಟ್ಟ. ಹೋಗಿ ಡಾಕ್ಟರ್ನ ಕರ್ಕೊಂಬರ್ರಿ, ನನಗೇನು ಗೊತ್ತಾಗತ್ತಿಲ್ಲ. ಆಯ್ತಾಯ್ತು, ಕರ್ಕೊಂಬರ್ತೀನಿ ಜಲ್ದಿ ಹೋಗಿ. ನೋಡಿ ಡಾಕ್ಟ್ರ, ಸ್ವಲ್ಪ ನಮ್ಮ ಅಪ್ಪನ ಚಲೋತ್ನ ಚೆಕ್ ಮಾಡಿರಿ, ಏನಾಯ್ತು ಹೇಳ್ರಿ. ಹ್ಞೂ ಚೆಕ್ ಮಾಡ್ತೀನಿ, ನೀವೇನು ಗಾಬರಿ ಪಡ್ಕೋಬೇಡ್ರಿ. ಅಪ್ಪಿ ನೀ ಈ ಕಡೆ ಸರಿಯಪ್ಪ. ಓ ವೀರಣ್ಣ, ಏನಪ್ಪ ಇದು? ಹಾಂ, ಸ್ವಲ್ಪ ಜಲ್ದಿ ಕರಿಬೇಕಿಲ್ಲ ನನ್ನ. ಹಾಂ ವೀರಣ್ಣ, ಏನೋ ಬೇಸರ ಮಾಡ್ಕೊಬೇಡಪ್ಪ. ನಿಮ್ಮಪ್ಪ ಹೋಗೇ ಈಗ ಒಂದು 5 ನಿಮಿಷ ಆಗೈತಿ. ಏನೋ ಬೇಸರ ಮಾಡ್ಕೊಬೇಡ್ರಿ. ಏನು ಮಾಡ್ಬೇಕು, ಏನೇನೈತಿ ಮುಂದಿನ ಕಾರ್ಯ ಮಾಡಿರಿ, ನಾ ಹೋಗ್ತೀನಿ. ಅಪ್ಪ ಏನಾಯ್ತು? 2-3 ದಿನ ನಿನ್ನ ಜೊತೆ ನಾ ಸರಿಯಾಗಿ ಮಾತಾಡಲಿಲ್ಲ. ಯಾಕಪ್ಪ ಹಿಂಗೆ ಮಾಡಿದಿ? ನಮಗೇನು ಹೇಳಾರ ಯಾಕೆ ಹೋದಿ? ಆಕಿನ ಸಂಬಂಧ, ನಿನ್ನ ಮಗಳ ಸಂಬಂಧ ಯೋಚನೆ ಮಾಡಿ ನೀನು ಜೀವ ಬಿಟ್ಟೇನಪ್ಪ. ನನಗರ ನೀವೊಂದು ಮಾತು ಹೇಳ್ಬೇಕಾಗಿತ್ತಲ್ಲಪ್ಪ. ಏನಾಯ್ತು ನಿನ್ನ ಮನಸ್ಸಿನಾಗ, ಏನು ನಡೆದೈತಂತ? ಯಪ್ಪ ಇರೋಣ, ಅಳಕ್ಕೆ ಹೋಗ್ಬೇಡ. ಮತ್ತು ಅವ ಪಡ್ಕೊಂಬಂದಿದ್ದು ಇಷ್ಟ. ಭೂಮಿ ಋಣ ಇಷ್ಟ ಐತಿ, ಇಷ್ಟಿದ್ದ ದಿನ ಇದ್ದ ಹೋದ. ಚಿಂತೆ ಹಚ್ಕೊಂಡ ಏನೋ ಭಾಳ, ಯಾರಿಗೊತ್ತು? ಅದಕ್ಕೆ ಪಟಕ್ಕನ ಹಂಗೆ ಪ್ರಾಣ ಹೋತು. ಅದ್ರಾಗ BP ಮತ್ತು ಸಕ್ರೆ ಕಾಯಿಲೆ ಎಲ್ಲ ಇತ್ತಲ್ಲ, ಹಾಗಾಗಿ ಹಿಂಗಾಗೈತಿ. ಬೇಡ, ಮತ್ತು ಊರನ ಮಂದಿ ಏನಾರ ಮಾತಾಡ್ಕೊಳಕತ್ತಾರಪ್ಪ. ಏನು ಮಾಡೋದು? ನನಗೂ ಕೇಳಿ ಮನಸ್ಸಿಗೆ ಭಾಳ ಬೇಸರ ಆಯ್ತು. ಊರಿಗೆ ಹೋಗಿದ್ದೆ, ಬರೋಣ ಹಿಂಗಂತ ಹಿಂಗಾಯ್ತು ಕಮಲಾಂತಂತಂದ್ರು. ಭಾಳ ಮನಸ್ಸಿಗೆ ಬೇಜಾರಾಯಿತು. ಮತ್ತು ಫೋನು ಮಾಡಿದ್ರು ಅವರು, ಏನೇನಾರ ಅಂದರು. ನಾನು ಅಂದೆ ನಮ್ಮ ಹುಡುಗಿ ಅಂತಕ್ಕಲ್ಲ ಅಂತಂದಿನಿ. ಆದ್ರೆ ನನಗಂತೂ ನಂಬಿಕೆ ಬರಾಕತ್ತಿಲ್ಲ. ನಮ್ಮ ಕಮಲ ಏನಂತ ನನಗೆ ಗೊತ್ತೈತಿ. ನನಗೆ ನಂಬಿಕೆ ಇಲ್ಲಪ್ಪ. ನೀನು ನಂಬಿಕೆ ಕಳ್ಕೊಬೇಡ. ನಮ್ಮ ಹುಡುಗಿ ಏನಂತ ನಮ್ಗೆ ಗೊತ್ತೈತಿ. ನಿಮ್ಮ ಅಪ್ಪಗೆ ಒಂದು ಸ್ವಲ್ಪ ನೀನು ಕುಂದಿಸಿ ಮಾತಾಡ್ಬೇಕಾಗಿತ್ತು. ಅದು ಚಿಂತೆ ಹಚ್ಕೊಂಡು ಹಿಂಗಾತ ಏನೋ ಯಾರಿಗೆ ಗೊತ್ತು. ಅಳಕ್ಕೆ ಹೋಗ್ಬೇಡ್ರಿ, ಮುಂದಿನ ಕಾರ್ಯ ನೋಡೋಣ. ಎದ್ದೇಳ್ರಿ. ಪಟೇಲ್ರ, ನಮ್ಮಪ್ಪನ ಜೊತೆ ಕುಂತು ಮಾತಾಡಲೇ ಇಲ್ಲ. ಈಗ 3-4 ದಿನ ಆಯ್ತು. ನಮ್ಮಪ್ಪ ಭಾಳ ಚಿಂತೆ ಮಾಡಕತ್ತಿದ್ದ. ಏನಾಯ್ತು ಏನೋ ನಮ್ಮಪ್ಪಗೆ. ನಾನೀಗ ಹೆಂಗಿರ್ಬೇಕ್ರಿ? ಇಲ್ಲೆಲ್ಲ ಮಕ ತೋರಿಸಿ ಹೆಂಗಿರ್ಬೇಕು ನಾನು ಈ ಊರಾಗ? ಇಲ್ರಿ, ನಾ ಈ ಊರಾಗ ಇರಂಗಿಲ್ಲ. ಈಗಿಂದ ಬೇಕಿನ ಲಗ್ನ ಮಾಡಿ ನಾವು ಹೋಗ್ಬಿಡ್ತೀವಿ, ಯಾಕಡೆ ಹೋಗ್ಬಿಡ್ತೀವಿ.
ಆಯ್ತಾಯ್ತು ವೀರಣ್ಣ, ಮುಂದೆ ಏನಾಗುತ್ತೆ ನೋಡೋಣಂತ. ಎದ್ದೇಳ್ರಿ, ಮುಂದಿನ ಕಾರ್ಯ ಏನೈತೆ ಅನ್ನೋದು ನೋಡಕತ್ತಿ. ಎದ್ದೇಳಿ ವೀರಣ್ಣ, ಅಲ್ಲಿ ಹೊರಗೆ ಮಂದಿ ನಿಂತಾರ, ನಡಿ ತೊಗೊಂಡು ಹೋಗೋಣ. ಮಾಡಿ ಮುಂದೆ ಏನೈತೆ ಅನ್ನೋದು ನೋಡೋಣಂತ ಕಾರ್ಯನ. ಎದ್ದೇಳು. ಯಾಕೆ ನಮ್ಮ ಮುತ್ತೆನ ತಗೊಂಡೋದ್ರಿ ಎಲ್ಲರೂ? ನಮ್ಮ ಮುತ್ತೆನ ಎಲ್ಲಿ ಕರ್ಕೊಂಡೋದ್ರು? 3 ದಿನದ ನಂತರ ಯಾಕತ್ತೀವಿ? ಸುಮ್ಮನಿರು. ಆಗಿದ್ದಾಯ್ತು, ಹೋಗಿದ್ದಾಯ್ತು, ಅಷ್ಟಾಯ್ತು ಭೂಮಿ ಋಣ, ಅಷ್ಟಾಯ್ತು. ಸುಮ್ಮನಿರು, ಬಾ ಒಳಗೆ ಹೋಗೋಣ. ಹೋಗಿ ಏನಾರ ಒಂದಿಟ್ಟು ಕೊಡ್ತೀನಿ ತಿನ್ನಕತ್ತಿ. ಒಟ್ಟ ಏನೂ ತಿಂದೇ ಇಲ್ಲ. ಮಾರಿ ನೋಡಿ ಹೆಂಗಾಗೈತಿ. ಇನ್ನೊಂದು ವಾರ ಉಳಿತು. ಈಗ ಇನ್ನೊಂದು 4 ದಿನದಾಗ ಇತ್ತು ಮದುವೆ. ಮತ್ತೆ ಹಿಂಗಾತಲ್ಲ, 1 ವಾರ ಉಳಿತು. ಅಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಮತ್ತೇನು ಮಾಡೋದು? ಅತ್ತೆಯರ, ನಮ್ಮಪ್ಪನ ಬಿಟ್ಟು ನಾ ಹೆಂಗಿರ್ಲ್ರಿ? ಎಲ್ಲ ಕಷ್ಟ ಸುಖ ಎಲ್ಲನೂ ನಮ್ಮಪ್ಪನ ಮುಂದೆ ಹೇಳ್ಕೊತಿದ್ದೆ. ನಮ್ಮಪ್ಪನ ಬಿಟ್ಟು ನಾನು ಹೆಂಗಿರ್ಲಿ? ನನಗೆ ಆಸೆನೇ ಇಲ್ಲ. ನಮ್ಮಪ್ಪನ ಬಿಟ್ಟು ಬದುಕಾಕ ನನಗೆ ಒಟ್ಟ ಆಸೆ ಇಲ್ಲ. ಈಗ ಲಗ್ನನು ನಾ ಹೆಂಗ್ ಮಾಡ್ಕೊಳ್ಳಿ ನಮ್ಮಪ್ಪನ ಬಿಟ್ಟು? ನನಗಂತ ಯಾರದಾರ? ನಮ್ಮ ಅಣ್ಣನು ನನ್ನ ಸೇರಂಗಿಲ್ಲ, ಯಾರು ನನ್ನ ಸೇರಂಗಿಲ್ಲ. ಈಗ ನಮ್ಮಪ್ಪ ಇರೋ ಒಬ್ಬವ, ಅವನು ದೇವ್ರು ಕಿತ್ಕೊಂಡ. ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತಾನ ದೇವ್ರು? ಹೋಗ್ಬಿಡು ಕಮಲ, ಏನು ದೇವ್ರು ಕಷ್ಟ ಕೊಟ್ಟನು ಅದು ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕು ನಾವು. ಮುಂದೆ ನಿನಗೆ ಒಳ್ಳೇದಕ್ಕೆ ಇಷ್ಟು ದೇವರು ಕಷ್ಟ ಕೊಡಕತ್ತಾನ. ಸುಮ್ಮನೆ ಇದ್ದು ಬಿಡು. ಒಳಕ್ಕೆ ಹೋಗ್ಬಿಡ. ನಡಿ, ಮಾರಿ ತಕೊಂಡು ಏನಾರ ಒಂದು ಚಹಾ ಮಾಡ್ಕೊಡ್ತೀನಿ, ಕುಡಿಯಕತ್ ನಡಿ. ಆದರೂ ಒಟ್ಟ ದೇವರಿಗೆ ಕೈನ ಮುಗಿಬಾರ್ದು ಅನ್ಸಕತ್ತೆ ಬಿಟ್ಟೈತಿವೆ ನನಗೆ. ಸಣ್ಣಕ್ಕಿದ್ದಾಗ ನಮ್ಮ ಅವನು ಹಿಂಗೆ ನಾನು ನಮ್ಮ ಅವನ ಜೊತೆ ಚಂದಾಗ ಆಟ ಆಡಲಿಲ್ಲ ಇರಲಿಲ್ಲ. ಈಗ ನೋಡಿದ್ರೆ ನಮ್ಮ ಅಪ್ಪನ ಹಿಂಗೆ ಕಿತ್ಕೊಂಡ. ಏನು ಮಾಡ್ಬೇಕು? ನಾನು ಯಾರನ್ನೂ ಕೇಳಬೇಕು? ನಮ್ಮ ಅಣ್ಣ ನನ್ನ ಅಂದ್ರೆ ಸೇರವಲ್ಲ, ನನ್ನ ಮಕ್ಕನ ನೋಡವಲ್ಲ. ಮುಂದೆ ಹಿಂಗಾದ್ರೆ ಹೆಂಗೆ? ಹುಚ್ಚಿ ದೇವ್ರ ಅದಾನ, ನೀ ಹಂಗನ್ನಕ್ಕೆ ಹೋಗ್ಬೇಡ. ನಾನಿಲ್ಲನ ಕರ್ಕೊಂಬರ್ತೀನಿ, ಕಳಿಸ್ತೀನಿ, ಎಲ್ಲ ನಾ ಮಾಡ್ತೀನಿ. ನಡಿ ನಡಿ, ನೀನು ಹಿಂಗೆ ಬಿಟ್ರೆ ಹಿಂಗೆ ಅಳ್ಕೋತ ಕುಂದಿರ್ತಿ. ನಡಿ, ಒಂದಿಟ್ಟು ಏನಾರು ತಿನ್ನಕತ್ ನಡಿವೆ, ಚಹಾ ಕುಡಿಯಕತ್ ನಡಿ. ಇಲ್ಲಿಗೆ ಕರ್ಕೊಂಬಂದು ಈಗ ಕಾವೇರಿ ಯವ್ವ ಭಾಳ ಖುಷಿ ಆಗತ್ತಿದ್ವ ನನಗಂತರು. ನೋಡು ನನ್ನ ಪ್ಲ್ಯಾನ್ ಹೆಂಗೆ ಕೆಲಸ ಮಾಡ್ತದೆ. ಹಿಂಗಿರ್ಬೇಕಿದ್ರೆ ನೀನು ಅದಿ ಹುಚ್ಕೊಂಡಿತ್ತಾರ ಹೆಂಗೆ ಮಾಡಿದ್ ನೋಡು. ನಿನ್ನ ಗಂಡ ಪ್ರವೀಣ ಒಮ್ಮಲಿಗೆ ಜೊತೆಗೆ ಬರಂಗೆ ಮಾಡಿದೆ. ಆ ಕೆಲಸ ಹುಚ್ಚಪ್ಪ ಬೇಕಂತ ಸೀರೆ ಕೊಟ್ಟು ಕಳಿಸಿ ಅದ ಟೈಮ್ಗೆ ಬರಂಗೆ ಮಾಡಿದೆ. ಆಕಿಗೆ ನೀರು ಕುಡಿದ ಗ್ಲಾಸ್ನ್ಯಾಗ ಇದನ್ನು ಹಾಕಿದ್ದೆ ನಾನು. ಅದು ನಿಗುಳಿಗೆ ಹಾಕಿದ್ದೆ. ಅದ ಟೈಮ್ಗೆ ಬರಲ್ಲ ಆಕಿನು ನೀರು ಕುಡಿದು ಹೋಗಿ ಒಳಗೆ ಕೂತ್ಲು. ಮಕ್ಕ ಹೋಗತ್ತ ಕಳಿಸಿದೆ ನಾನು. ಬೇಕತ್ಲೆ ಹಿಂದಗಡೆ ಯಾವ ಹುಚ್ಚಪ್ಪ ಅಂತ ಹೋಗಲ್ಲ ಹೇಳಪ್ಪ ಅಂತ ನೀನು ಅಂದು. ನೋಡವ್ರೆ ಅದೇ ಟೈಮ್ಗೆ ಅವರು ರೂಮ್ನಾಗ ಹೋಗಂಗೆ ಆಕಿ ಅದೇ ಟೈಮ್ಗೆ ಬೀಳೋದು ಹೆಂಗೆಲ್ಲ ಮಾಡಿದ್ನೋ ನಾನು. ನನ್ನ ತಲೆ ಇಲ್ಲಿ ಇರಬಾರ್ದಾಗಿತ್ತು, ಎಲ್ಲೋ ಇರಬೇಕಾಗಿತ್ತು. ಆದ್ರೆ ಇಲ್ಲಿದ್ದೀನಿ, ಏನು ಮಾಡೋದು? ಹಂಗೆ ನಿಮ್ಮ ಮಾವು ನೋಡು ಹೆಂಗೆ ಮಾಡಿದೆ. ಒಂದಿಟ್ಟು ಅದಕ್ಕೆ ಹೇಳಿದ್ದೀನಿ ಒಟ್ಟಾಗ ಊಟ ಕೊಡ್ಬೇಡ ಅಂತೇಳಿ. ಊಟ ಕೊಡಲಿಲ್ಲ, ತಂಗಳು ರೊಟ್ಟಿ ಕೊಟ್ಟು ಅದು ಚೆನ್ನಾಗಿ ತಿನ್ನಕ್ಕೆ ಬರ್ಲಾರ್ಕ ಆಗ ಬಿದ್ದ. ಬಿಸ್ರೊಟ್ಟಿ ಅಂತ ಅಂದಂದು ಸತ್ತು ಒಂದು ಹೋಗು. ಯವ್ವ ಮತ್ತೆ ಬಿಸ್ರೊಟ್ಟಿ ಮಾಡಿ ಕುಣಿ ಮ್ಯಾಗ ಇಟ್ವಾ, ಮತ್ತೆ ದೇವಾಗಿ ಬಂದಾನಂತೀನಿ ನಿಮ್ಮ ಮಾವ. ಹೇಳಕ್ಕೆ ಬರಂಗಿಲ್ಲ. ಕಾವೇರಿ ನೀನು ಹೆಣ್ಣ ಹಿಡಿಬೇಕು ಅಂದ್ರೆ ನಮ್ಮ ಶಿವಗೆ ತೊಗೊಳಕ್ಕೂ ನಡಿತೈತಿ. ನೋಡು ಹೆಂಗೆ ಆಯ್ತು, ನಾವು ಅನ್ಕೊಂಡಂಗೆ ಎಲ್ಲ ಆಯ್ತು. ನನಗೆ ಏನು ಆಸೆ ಇತ್ತು ಗೊತ್ತಾಕಿ, ಏನು ಎಲ್ಲಾರ ಮನೆಗೆ ಕೊಡ್ಬೇಕು ಅನ್ನೋದು ಆಸೆ ಭಾಳ ಇತ್ತು. ಹಂಗೆ ಆಯ್ತು ನೋಡು. ಅವ್ರ ಅಪ್ಪಿದ್ನಂದ್ರೆ ಇನ್ನು ಮುಂದೆ ಏನೇನು ಹಾಕಿತ್ತ ಏನ ಅವ್ರ ಅಪ್ಪನ ನೆಗದು ಬಿತ್ತು. ಇದನ್ನಂತರೂ ಬಡತನ ಮನೆಗೆ ಕೊಡಕತ್ತೀವಿ. ಇನ್ನೇನು ನಿನಗೆ ಹೆಣ್ಣ ಹುಟ್ಬೇಕು. ಮತ್ತೆ ನಿನ್ನ ಮಗಳನ್ನ ನನ್ನ ಮಗನ ತೊಗೊಂಡು ಆರಾಮ್ ಖುಷಿಯಾಗಿದ್ದು ಬಿಡೋಣ್ರಿ. ಇಲ್ಲಾಂದ್ರೆ ಇದಕ್ಕೆ ಅರ್ಧ ಭಾಗ ಕೊಡ್ತಿದ್ನಿ ಸಾದ. ನೋಡಿಲ್ಲ 2 ಎಕರೆ ಹೊಲ ಹಸ್ತೀನಿ ಅಂತಿದ್ದ. ಇವ್ವ ಹೊಟ್ಟಿ ಉರಿಯಾಕತ್ತಿತ್ತವ. ಇವ್ವ ಎಲ್ಲ ಹೊತ್ತು ನೋಡಿ ಎಂಥದ ಮನೆಗೆ ಅವ್ರ ಅಣ್ಣ ಇನ್ನು ಸಾಯ್ತಾನೆ ಇದ್ರ ಮಾರಿ ನೋಡಂಗಿಲ್ಲ. ಇಷ್ಟ ಏನಿದ್ರದ್ದು ಇದ್ರ ಲಗ್ನ ಮಾಡಿ ಕಳಿಸಿದೀವಿ ಅಂದ್ರೆ ನಾ ಈ ಥರ ಬೀಳ್ತೈತೆ ಅಲ್ಲಿ ಏನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿಂತೈತಿ. ನಾನು ಯಾವತ್ತೂ ಹಿಂಗೆ ಅನ್ಕೊಂಡಿರ್ಲಿಲ್ಲ. ನಿನ್ನ ನಾನು ತಾಯಿ ಸ್ಥಾನ ಕೊಟ್ಟಿದ್ದೆ. ನನ್ನ ತಾಯಿಗಿಂತ ಹೆಚ್ಚು ನೀನಂತ ಎಲ್ಲ ಹೇಳ್ಕೊತಿದ್ದೆ. ಹೊಟ್ಟೆ ಅಂದು ನೀನು ನನಗೆ ಬೆನ್ನಿಂದ ಚುರಿ ಹಾಕ್ಬಿಟ್ಟಿಲ್ಲ. ನಾವೇನಂತಂದು ಮಾಡಿದ್ದೇವೆ ನಮ್ಮಪ್ಪ ನಾನು. ನೀನು ಏನಂದ್ರು ಹೂ ಅಂತೇಳಿ ಕಾಲಿಗೆ ತೋರಿಸಿದ್ದ ಕೈಲೇ ಮಾಡ್ತಿದ್ದೆ ನಾನು. ನಮ್ಮಪ್ಪ ಅಂದ್ರು ನಿನ್ನ ಹೇಳ್ತಿದ್ದ ನಂಬೇಡ ಅಂತಂದ್ರು. ಆದರೂ ನಾನು ನಮ್ಮ ವೈನಿ ನಮ್ಮ ತಾಯಿಗಿಂತ ಹೆಚ್ಚು ಅಂತ ಅನ್ಕೊಳ್ತಿದ್ದೆ. ವೈನಿ ನೀ ನನ್ನ ಬಡತನ ಮನೆಗೆ ಕೊಟ್ಟರು ಪರವಾಗಿಲ್ಲ, ಆದ್ರೆ ನಮ್ಮಪ್ಪ ನಿಂಗೆ ಸಾಯಿಸಬಾರ್ದಾಗಿತ್ತು ಊಟಿಲ್ದೆ. ನೀನು ಈ ಥರ ಮಾಡಬಾರ್ದಾಗಿತ್ತು ವೈನಿ. ನಾನು ಯಾರನ್ನ ಕೇಳಿ ನಮ್ಮಪ್ಪನ ಎಷ್ಟು ಹೇಳಿದೆ ನಮ್ಮಪ್ಪ ನಿನ್ನ ನಂಬೇಡ ಅಂತಂದು. ಅಲ್ಲಿ ನೋಡಲಿ ನಿಮ್ಮ ನಾದಿನ ಬಂದ್ಲು. ಈ ಸುಮ್ಮನೆ ಏನೋ ಮಾತಾಡ್ಕೋಬೇಡ. ಆಮೇಲೆ ಇನ್ನಾಳಕತ್ತೀಯ ಯವ್ವ, ನೀನು ನೋಡಿದ್ರೆ ಹೊಟ್ಟೆಲ್ಲ ಉರಿತೈತವ. ಯವ್ವ ಭಾಳ ಬೇಸರ ಆಗತ್ತೆ ನೀನು ನೋಡಿದ್ರೆ. ಈ ಕಡೆ ನಿಮ್ಮ ಅಣ್ಣನೂ ನೀನು ನಂಬಂಗಿಲ್ಲ. ಆ ದೇವರು ನಿಮ್ಮ ಅಪ್ಪನೂ ಕಿತ್ಕೊಂಡ. ಭಾಳ ದೇವರು ಚಲೋ ಇಲ್ಲ. ಏನು ಮಾಡೋದು? ಎಲ್ಲಿ ಬಿಡು, ಏನಾದರೂ ಒಳ್ಳೇದಕ್ಕೆ ಅನ್ಕೋ. ಅಳಕ್ಕೆ ಹೋಗ್ಬೇಡ. ಇನ್ನೇನೈತಿ ನೋಡು, ಮಾರ ಅನ್ನೋದು ಹೆಂಗಾಗೈತಿ. ಊಟ ತೊಗೊಂಡ್ಬಂದೀನಿ, ಅಲ್ಲಿ ಇಟ್ಟೀನಿ, ತೊಗೊಂಡ್ಬರ್ತೀನಿ. ಊಟ ಮಾಡ.